ಅವರೆಲ್ಲಿ ನೀವೆಲ್ಲಿ? ಏನಕ್ಕೆ ದೌರ್ಜನ್ಯ? ಎಲ್ಲರಿಗೂ ಒಂದು ಟೈಮು, ನಿಂದೊಂದು ಟೈಮು, ಅವ್ರಿಗೊಂದು ಟೈಮು, ನನಗೊಂದು ಟೈಮು, ಮತ್ತೊಬ್ರಿಗೊಂದು ಟೈಮು. ಸಾಕು, ಈ ದೌರ್ಜನ್ಯ ಸಾಕು. ಇದು ಹೇಳ್ಬಾರ್ದು, ಬಟ್ ಎಷ್ಟೋ ಜನ ಇಲ್ಲಿ ಈ ನೋವಲ್ಲಿ ಕೂತಿದ್ದಾರೆ. ನೀವೆಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಿದ್ದಿದ್ರೆ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೊ ಏನು ನಾವು ಹೋಗ್ಬಿಟ್ಟು ಚೀಫ್ ಮಿನಿಸ್ಟರ್ ಹಿಂಗೆ ಬರ್ತಾಯಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ನಾವೊಂದು 4 ಜನ ಲೀಡ್ರುಗಳು ಹೋದ್ರೆ, ಅಣ್ಣ ನಿಂಗೆ ಬರ್ತಾಯಿದ್ದೀರಲ್ಲ ಒಂದು 5 ನಿಮಿಷ ಹಂಗೆ ಬಂದೋಗ್ಬಿಡೋಣ ಅಂದ್ರಿ. ಮತ್ತು ಡಿ ಕೆ ಸುರೇಶ್ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ರಿ ನಾವು. ಆಯಿತು ಅಂಥೇಳಿ ಪ್ರೋಗ್ರಾಮಲ್ಲಿ 2-3 ದಿವಸ ಆದಮೇಲೆ ಫೈನಲೈಸ್ ಆಗಿದೆ. ಎಷ್ಟು ಜನ ಆಗುತ್ತೋ ಅವ್ರವ್ರ ತಾಕತ್ತಲ್ಲಿ ಅವರು ಕರ್ಕೊಂಡನ ಬರ್ತಾರೋ, ಅವರು ಒಂಟಿಯಾಗನ ಬರ್ತಾರೋ, ಇಲ್ಲಿ ಯಾರು ಬರ್ತಾರೋ ಎಲ್ಲ ಬರಲಿ. 7 ಗಂಟೆಗೆ ಬರೋಕ್ಕಾಗ್ದಿರೋ 9 ಗಂಟೆಗೆ ಬರಲಿ. ಇಲ್ಲಿ 9 ಗಂಟೆಗೆ ಚೀಫ್ ಮಿನಿಸ್ಟರ್ ಬರ್ತಾಯಿದ್ದಾರೆ, 7 ಗಂಟೆಗೆ ಏನು ಶುರು ಆಗುತ್ತೆ. ದಯವಿಟ್ಟು ಎಲ್ಲ ಬನ್ನಿ, ನಿಮ್ಮ ಮನೆ ಪ್ರೋಗ್ರಾಮ್ ಅಂತ ತಿಳ್ಕೊಳ್ಳಿ. ಎಲ್ಲ ಸಮಾಜದವರು ಬರ್ತಾಯಿದ್ದಾರೆ, ಎಲ್ಲ ನಾವು ಅಣ್ಣ ತಮ್ಮನ ಥರ ಇರೋಣ. ನಮ್ಮ ಕುಲ ಬಾಂಧವ್ರು ನಾವಿದ್ದೀರಿ, ನಾವೇನು ಒಕ್ಕಲಿಗರು ಗೌಡ್ರು ಇದ್ದೀರಿ, ನಾವೆಲ್ಲನೂ ಕಾಪಾಡೋಂಥ ಜನ. ಕೆಂಪೇಗೌಡರು ಭೇದ ಭಾವ ಮಾಡಿರಲಿಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಿದ್ರು.